ರೀ ನೋಡಿದ್ರಾ, ಸಾವಿತ್ರಿ ಅವರು ಒಬ್ರೇ ನಿಂತು ಮಗಳನ್ನ ಚೆನ್ನಾಗಿ ಓದಿಸಿ ಒಳ್ಳೆ ಮನೆಗೂ ಸೇರ್ಸಿದ್ದಾರೆ. ಹೌದಮ್ಮ, ಅವ್ರ ಪಟ್ಟ ಕಷ್ಟಕ್ಕೆ ಅವ್ರಿಗೆ ಒಳ್ಳೆ ಫಲನ ಸಿಕ್ಕಿದೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಕಲ್ಯಾಣಾದ್ಭುತಗಾತಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ವೆಂಕಟೇಶಾಯ ನಮೋ ನಮಃ. ಹರೇ ನಮಃ ಪಾರ್ವತೀಪದೇ ಹರ ಹರ ಮಹದೇವ. ನೀವ್ ಈ ತರ ಬಡ್ಕೊಳ್ಳೋದ್ ನೋಡ್ತಾ ಇದ್ರೆ ದೇವಾನು ದೇವತೆಗಳೇ ಕೆಳಗ್ ಬರ್ಬೇಕಿತ್ತು. ಆದ್ರೆ ನೀವು ಕೊಡೋ ಕಾಟನ್ ತಡ್ಕೊಳಕ್ ಆಗದೆ ನನ್ನನ್ನು ಕಳಿಸ್ಬಿಟ್ಟು ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು. ಈಗ ಮೇಲಿಂದ ನನ್ನ ನೋಡಿ ನಗ್ತಾ ಇರ್ತಾರೆ. ಅಪ್ಪ ಪರಮಾತ್ಮ, ಗೊತ್ತಿದ್ದೋ ಗೊತ್ತಿಲ್ದೇನೋ ಈ ಮುಗ್ಧೆ ಆಡ್ತಿರೋ ಮಾತನ್ನ ನೀನು ನಂತರನೇ ಹೊಟ್ಟೆಗೆ ಹಾಕೊಂಬಿಡಪ್ಪ. ದಯವಿಟ್ಟು ಕ್ಷಮಿಸು ಪರಮಾತ್ಮ. ನೀನೇ ಕೊಟ್ಟಿರೋ ಈ ಹೆಂಡತಿ ಬಹಳ ಒಳ್ಳೆಯವಳು. ಗೋವಿಂದ ಗೋವಿಂದ. ಎಷ್ಟ್ ಕೈ ಮುಗಿದ್ರೆ ಏನ್ರಿ ಬಂತು? ಮಗಳನ್ನ ಒಂದ್ ಒಳ್ಳೆ ಮನೆ ಕೊಡಕ್ ಆಗ್ಲಿಲ್ವಲ್ಲ ನಿಮ್ ಕೈಯಲ್ಲಿ? ಅಯ್ಯೋ, ಅದ್ ನನ್ನ ಕೈಲೆಲ್ಲ ಇದೆ, ಎಲ್ಲ ಗೋವಿಂದನ ಇಚ್ಛೆ. ಅಪ್ಪ ಅಮ್ಮ. ಅಯ್ಯೋ ಮಗಳೇ, ಏನೈತೆ ಇದಕ್ಕಿದ್ದಾಗೆ? ಏನೇ ಹೇಳ್ದೆ ಕೇಳ್ದೆ ಬಂದಿದ್ಯಾ? ಅದು ಇಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮ, ಹೇಳ್ಬಿಟ್ಟು ಬರೋದಕ್ಕೆ ಅವಳೇನ್ ಪ್ರೈಮ್ ಮಿನಿಸ್ಟರ್ನೇ? ಮನೆ ಮಗಳು ಕಣೆ, ಅವಳು ಯಾವಾಗ ಬೇಕಿದ್ರು ಬರ್ಬೋದು, ಯಾವಾಗ ಬೇಕಿದ್ರು ಹೋಗ್ಬೋದು. ಅವಳಿಗೋಸ್ಕರ ಈ ಮನೆ ಬಾಗ್ಲು ಸದಾ ತೆರೆದೇ ಇರುತ್ತೆ. ಅದು ಸರಿನೇ, ಆದ್ರೂ ಅವ್ರು ಅಲ್ಲಿ ಏನೋ ಬಾಯಿ ಬಂದಾಗ ಮಾತಾಡಿರ್ತಾರೆ. ನನ್ನ ಮಗಳಿದಾಳಲ್ಲ, ಸರಿಯಾಗಿ ಕೊಟ್ಟಿರ್ತಾಳೆ. ಅವ್ರು ಏನೋ ಹೇಳ್ ಕಳ್ಸಿರ್ತಾರೆ, ಅದಕ್ಕೆ ಹೀಗೆ ಗಾಬರಿಯಿಂದ ಓಡಾಡ್ಕೊಂಡ್ ಬಂದಿರ್ತಾಳೆ ಅಲ್ವೇನ? ಆಷಾಢದ ಮಳೆ ತರ ಒಂದೇ ಸಮ ಮಾತಾಡ್ತಾನೆ ಇದಿರಲ್ಲ. ಇದೇನ್ ಮಗಳೇ ನಿನ್ ಬಾಯಲ್ಲೂ ಗಾದೆ ಮಾತು? ಎಲ್ಲ ನಮ್ಮ ಅತ್ತೆ ದಯೆ. ಸರಿ ಸರಿ, ವಿಷಯ ಏನು ಅಂದ್ರೆ ಶಕ್ತಿಗೆ ಮದ್ವೆ ಗೊತ್ತಾಗಿದೆ. ಹೆಣ್ಣಿನ ಕಡೆಯವರು ಇನ್ವಿಟೇಷನ್ ಕೊಡೋದಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ. ಗೋವಿಂದ ಗೋವಿಂದ, ಎಲ್ಲ ನಿನ್ನಿಚ್ಛೆ. ಸರಿ, ಈಗ ಅದಕ್ಕೆ ನಾನೇನ್ ಮಾಡ್ಬೇಕು? ಈಶ್ವರಿ ಅಪ್ಪನ ತರ ಗೋಳಾಡ್ಬೇಕು ಅಥವಾ ರೇಣುಕಮ್ಮನ ತರ ಬಕೆಟ್ ಹಿಡಿಬೇಕಾ? ಅಪ್ಪ, ಅವ್ರ ಜೊತೆಗೆ ನನ್ ಗಂಡನು ಬರ್ತಾ ಇದ್ದಾರೆ. ಅದು ದೈವಿಚ್ಛೆ, ಅದಕ್ಕೆ ನಾನೇನಮ್ಮ ಮಾಡ್ಬೇಕು? ಅಮ್ಮ ಹೇಳಮ್ಮ. ರೀ, ಅವರೆಲ್ಲ ಬಂದಾಗ ಒಟ ಒಟ ಅಂತ ಮಾತಾಡ್ದೆ ಬಾಯ್ ಮುಚ್ಕೊಂಡು ಸುಮ್ನೆ ಇರಿ ಅಂತ ಹೇಳ್ತಾ ಇದ್ದಾಳೆ. ಆ ಪರಮಾತ್ಮ ಹೆಂಗ್ ಆಡಿಸ್ತಾನೋ ಹಂಗ ಇರ್ತೀನಿ ಅಷ್ಟೇ. ಅಯ್ಯೋ, ಕಾರ್ ಸೌಂಡ್ ಬಂತು, ಅವ್ರು ಬಂದ್ಬಿಟ್ರು ಅನ್ಸುತ್ತೆ. ಅಯ್ಯೋ ಮಗಳೇ, ಇದೇನು ಒಳ್ಳೆ ಹೈದರಾಲಿ ಕೋಟೆ ಮುತ್ಕೆ ಹಾಕಕ್ ಬರ್ತಿರೋ ತರ ಎದುರ್ಕೋತಿದ್ಯಲ್ಲ. ಅಲ್ಲ ಮಗಳೇ, ಮಾರ್ಸೋದಕ್ಕೆ ಯಾಕಮ್ಮ ಇಷ್ಟೆಲ್ಲ ಬಿಲ್ಡಪ್ಪು ಅಂತ? ಬನ್ನಿ ಬನ್ನಿ ಬನ್ನಿ. ರೀ ಸುಮ್ಮನಿರ್ರಿ. ಅಯ್ಯೋ, ಅವ್ರು ಬಂದೇ ಬಿಟ್ರು. ಅಪ್ಪ ಅಪ್ಪ, ನಿನ್ ಮುಂದೆ ಕೈ ಮುಗಿತೀನಪ್ಪ, ನನ್ನಂತೂ ಸಿಕ್ಕಾಕಿಸ್ಬೇಡ. ನನ್ನ ಕೈಲಿ ಏನಿದೆ ಅಮ್ಮ? ಎಲ್ಲ ಗೋವಿಂದನ ಇಚ್ಛೆ. ಅವನ್ ಹೆಂಗ್ ಆಡಿಸ್ತಾನೋ ಹಂಗ ಆಡ್ತಿರ್ತೀನಿ ಅಷ್ಟೇ. ಬನ್ನಿ ಅತ್ತೆ. ಹಾ, ನಮಸ್ತೆ ನಮಸ್ತೆ. ಬನ್ನಿ ಬನ್ನಿ, ಒಳಗ್ ಬನ್ನಿ. ನಮಸ್ತೆ. ಅಲ್ಲಿದ್ರೆ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಮಸ್ಕಾರ. ನಮಸ್ಕಾರ. ಬನ್ನಿ 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 ಬನ್ನಿ. ನಾನು ನಂದಿನಿ ಅಪ್ಪ, ಶಿವಪ್ಪ. ನಾನು ಶ್ಯಾಮ್ ಸುಂದರ, ನನ್ನ ಕುಟುಂಬ. ನಮ್ಮ ಅಮ್ಮನ ಅಣ್ಣನ ಹೆಸರು. ತಮ್ಮ ಸೋದರ ಮಾವನ ಹೆಸರು ಶ್ಯಾಮ್ ಸುಂದರನೇ? ಅಲ್ಲ, ಆ ತಾಯಿ ವಿಶಾಲಾಕ್ಷಿ ಅಣ್ಣನ ಹೆಸರು ಅಂದೆ. ಈ ಶ್ಯಾಮ ಅಂದ್ರೆ ಕೃಷ್ಣ. ಕೃಷ್ಣ ವಿಷ್ಣು ಅವತಾರ ನೋಡಿ. ಹೌದೌದು, ಅದಕ್ಕೆ ಹೇಳ್ದೆ. ಕೂತ್ಕೊಳ್ಳಿ.
ನಾನು ತುಂಬಾ ದೊಡ್ಡ ದೈವ ಭಕ್ತ, ಅದಕ್ಕೆ ಎಲ್ಲಾ ದೇವ್ರನ್ನು ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ ಬೀಗರು ಕೂಡ ಅಷ್ಟೇನೆ, ಮಹಾನ್ ದೈವ ಭಕ್ತರು. ಅಯ್ಯೋ, ಅದ್ರಲ್ಲೇನಿದೆ ಸರ್? ಇಚ್ಛೆ ಇರೋರು ಕೈ ಮುಗಿತಾರೆ, ಲಜ್ಗೆಟ್ಟವರು ಕೈ ಮುಗಿತಾರೆ. ಅಲ್ಲ, ಹೀಗೆ ಜನರಲ್ ಆಗಿ ಹೇಳಿದೆ ಅಷ್ಟೇ. ಈಗ ನಮ್ಮಪ್ಪ ಶಿವಪ್ಪನ ಮನ್ಸಲ್ಲಿ ಏನಿದೆ ಅಂತ ಯಾರಿಗಾದ್ರೂ ಹೇಳಕ್ಕಾಗತ್ತೆ? ಹೇಳಿ ನೋಡೋಣ. ಆದ್ರೂ ನಮ್ಗೆ ಬೀಗ್ರಷ್ಟೆಲ್ಲ ಜೋರಾಗಿ ಪೂಜೆ ಮಾಡೋದಕ್ಕೆ ಬರಲ್ಲಪ್ಪ. ಏನೋ ಭಗವಂತ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ಇದೀವ ಅಷ್ಟೆ. ಒಳ್ಳೇದು ಒಳ್ಳೇದು. ಕೆಲವು ಸಲ ಹಂಗಿರೋದೇ ಒಳ್ಳೇದು. ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲೇ ಇರಬೇಕು. ಹೌದಪ್ಪ, ನಮಗೆ ನಿಮ್ಮಷ್ಟೆಲ್ಲ ಆಡಂಬರವಾಗಿ ಪೂಜೆ ಮಾಡೋದಕ್ಕೆ ಬರಲ್ಲ. ನಿಮ್ಮ ಅಣ್ಣಂಗೆ ಆ ತಾಯಿ, ಆ ಸ್ತ್ರೀ ಶಕ್ತಿ ಚಾಮುಂಡಿನ ಕಂಡ್ರೆ ಅದು ಏನು ಭಕ್ತಿ! ಅಬಾಬಾಬಾಬಾಬಾಬ, ಅವಳನ್ನಂತೂ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀರಾ. ಗುಣಶೇಖರ್ ಅವರೇ ಹೇಳೋ ಹಾಗೆ ಅವ್ರ ಮನೆ ದೇವರು ಹೆಣ್ಣೆ, ಕುಲದೇವರು ಹೆಣ್ಣೆ. ಅದಕ್ಕೆ ಅವ್ರ ಮನೇಲಿರೋ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೀವ್ ಏನ ಹೇಳಿ ಶಾಮಣ್ಣವ್ರೆ, ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಂಥ ಮಾತಾಡಿದ್ರಿ ಅಲ್ವಾಳಿ ಅಂದ್ರೆ? ಆದ್ರೆ ನಮ್ಗದೆಲ್ಲ ಮಾಡೋದಕ್ಕಾಗಲ್ಲಪ್ಪ. ನಮ್ದೇನಿದ್ರು ದೇವ್ರ ನಾಮ ಅದು ಇದು ಹೇಳ್ಕೊಂಡು ವಿಭೂತಿ ಹಾಕೊಂಡು ಈ ಹೆಂಡತಿ ಹೇಳ್ದಾಗ ಕೇಳ್ಕೊಂಡಿರೋದಷ್ಟೇ. ನಾನು ಹೀಗೆ ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ತಮಾಷೆ ಆಗು ಮಾತಾಡ್ತೀನಿ. ಆದ್ರೆ ಏನ್ ಮಾಡೋದು, ಕೆಲವರಿಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಏನ ದೇವ್ರು ತೋರಿಸಿದ ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಹೌದೌದು ಹೌದು. ಏನ ಬಂದವ್ರಿಗೆ ಕಾಫಿ ಕೀಫಿ ಕೊಡ್ತೀಯೋ? ಕಾಫಿ ತರ್ತೀನಿ. ಆಗಿದೆಯಮ್ಮ, ನಮ್ದಾಗಿದೆ. ಆಗಿರುತ್ತೆ, ಆಗಿಲ್ದೇ ಇರುತ್ತಾ? ನೀವು ಬಂದಿರೋದು ಎಲ್ಲಿಂದ ಹೇಳಿ? ಗುಣಮಹಾಪ್ರಭುಗಳು ನಿಮ್ಮನ್ನ ತುಂಬಾ ಚೆನ್ನಾಗೇ ಉಪಚಾರ ಮಾಡಿರ್ತಾರೆ.